ಜೀವನ ಶೈಲಿಯ ಭರಾಟೆ ಮಧ್ಯೆ ಗ್ರಾಮೀಣ ಭಾಗದಲ್ಲಿ ನಡೆಯುವ ಹಬ್ಬಗಳು ಮತ್ತು ಜಾತ್ರೆಗಳು ಇವತ್ತಿಗೂ ತನ್ನದೇ ಆದ ಅಸ್ತಿತ್ವ ಉಳಿಸಿಕೊಂಡಿದ್ದು, ನಮ್ಮ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯ ಆಚರಣೆಗಳೆಲ್ಲವೂ ತುಂಬಾನೇ ಸ್ಪೆಷಲ್ ಅಂದ್ರೆ ತಪ್ಪಾಗಲಾರದು. ದಾರಿಯುದ್ದಕ್ಕೂ ಕಿಲೋಮೀಟರ್ ಗಟ್ಟಲೆ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರ, ರಸ್ತೆಯ ಎರಡು ಬದಿ ಭರ್ಜರಿ ವ್ಯಾಪಾರ ವಹಿವಾಟು, ಮಾರಮ್ಮ ಕಾಪಾಡಪ್ಪ ಅಂತ ಕೈ ಮುಗಿದು ಬೇಡಿಕೊಂಡ ಸಾವಿರಾರು ಸಂಖ್ಯೆಯ ಜನ. ಎಷ್ಟು ಸಲ ನೋಡಿದ್ರು ನೋಡುತ್ತಲೇ ಇರಬೇಕು, ಸ್ಥಳದಲ್ಲಿ ಅತ್ತಿತ್ತ ತಿರುಗಾಡುತ್ತಿರಬೇಕು ಅನ್ನೋ ಹಂಬಲ. ಇದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಹೋಬಳಿಯ ಕಣಿನೂರು ಗ್ರಾಮದ ಕೌ ಮಾರಮ್ಮ ಜಾತ್ರಾ ಮಹೋತ್ಸವದ ಸಂಭ್ರಮ ಸಡಗರ. ಶತಮಾನಗಳ ಇತಿಹಾಸ ಹೊಂದಿರುವ ಗ್ರಾಮದ ಕೌ ಮಾರಮ್ಮನವರ 3 ದಿನಗಳ ಜಾತ್ರಾ ಮಹೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿ ಸಂಭ್ರಮ ಸಡಗರದಿಂದ ಜರುಗಿದ್ದು, ನಂಜನಗೂಡು ಶಾಸಕ ದರ್ಶನ್ ನಾರಾಯಣ್, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಸೇರಿದಂತೆ ಮೈಸೂರು, ಹುಣಸೂರು, ಚಾಮರಾಜನಗರ, ಗುಂಡ್ಲುಪೇಟೆ ಸೇರಿದಂತೆ ಗ್ರಾಮದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯ ಜನ ಆಗಮಿಸಿ ಜಾತ್ರೆಯ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿ ಪೂಜಾ ಕೈಂಕರ್ಯವನ್ನ ಕಣ್ತುಂಬಿಕೊಂಡ್ರು. ನವೆಂಬರ್ 31ರಿಂದ ಡಿಸೆಂಬರ್ 2ರವರೆಗೆ ಅಂದ್ರೆ 3 ದಿನಗಳ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ದೇವಸ್ಥಾನ ಸೇರಿದಂತೆ ಇಡೀ ಗ್ರಾಮವನ್ನ ವಿವಿಧ ಬಣ್ಣಗಳ ವಿದ್ಯುತ್ ದೀಪಾಲಂಕಾರ, ಹೂವಿನ ಅಲಂಕಾರದ ಮೂಲಕ ಸಿಂಗರಿಸಲಾಗಿತ್ತು. ದೇವಸ್ಥಾನದ ತಮಡಪ್ಪ ಶಂಕರ್ ಮನೆಯಿಂದ ಆರಂಭವಾದ ಪೂಜಾ ಕೈಂಕರ್ಯ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಮೊದಲನೇ ದಿನ ತಮಡಪ್ಪ ಶಂಕರ್ ಅವರ ಮನೆಯಿಂದ ಮಾರಮ್ಮ ದೇವರನ್ನ ಕಪಿಲಾ ನದಿಯಲ್ಲಿ ಶುಚಿತ್ವ ಮಾಡಿ ನಂತರ ದೇವಸ್ಥಾನಕ್ಕೆ ತಂದು ಮಧ್ಯರಾತ್ರಿ 1 ಗಂಟೆಯಿಂದ ಕೌಮಾರಮ್ಮ ಮತ್ತು ಚೆನ್ನಿ ಮಾದಪ್ಪನವರ ಕುಂಭ ಮಹೋತ್ಸವವನ್ನ ನಡೆಸಲಾಯಿತು. 2ನೇ ದಿನ ಅಂದ್ರೆ ಸೋಮವಾರ ಕಬಿನಿ ನದಿಯಿಂದ ಮುನಿಯಮ್ಮನವರ ಕುಂಭ ಮಹೋತ್ಸವ ನಡೆಸಿ 3ನೇ ದಿನ ಗ್ರಾಮಸ್ಥರ ಪೂಜೆ ಬಳಿಕ ಜಾತ್ರೆಯನ್ನ ಸಮಾರೋಪಗೊಳಿಸಲಾಗುತ್ತೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷ ಅಂದ್ರೆ ವರ್ಷಕ್ಕೆ 3 ಬಾರಿ ಮಾತ್ರ ಈ ದೇವಸ್ಥಾನ ತೆರೆಯಲಾಗುತ್ತೆ. ಈ ಜಾತ್ರೆಯಾದ ಬಳಿಕ 1 ತಿಂಗಳ ನಂತರ 1 ದಿನ ಪೂಜೆಯನ್ನು ಮಾಡಿ ನಂತರ ಮಹಾಶಿವರಾತ್ರಿ ದಿನ ವಸ್ತ್ರಾಲಂಕಾರ ಮಾಡಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಕೌಮಾರಮ್ಮ ಹಾಗೂ ಇತರೆ 6 ಜನ ಸಹೋದರಿಯರು ಸೌದೆಗಾಗಿ ಬಂದು ಈ ಗ್ರಾಮದ ಸುತ್ತಮುತ್ತ ತಂಗಿದ್ದರು ಅನ್ನೋದೇ ಇದೆ. ಈ ಪೈಕಿ ಕೌಮಾರಮ್ಮ ಕಣಿನೂರು ಗ್ರಾಮದಲ್ಲಿ ತಂಗಿದ್ದು, ಅದಾದ ನಂತರ ಇಲ್ಲಿ ದೇವಸ್ಥಾನವನ್ನ ಸ್ಥಾಪಿಸಲಾಯಿತು ಅನ್ನೋ ಮಾತುಗಳಿವೆ. ಸಣ್ಣ ಮಕ್ಕಳು ಆರೋಗ್ಯ ಕೆಟ್ಟಾಗ ತಾಯಿ ಕಟ್ಟಿದ್ರೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. 3 ದಿನಗಳ ಜಾತ್ರೆ ಬಳಿಕ 1 ತಿಂಗಳುಗಳ ಕಾಲ ಇಡೀ ಗ್ರಾಮದ ಮನೆಗಳಲ್ಲಿ ಯಾವುದೇ ಅಡುಗೆಗೆ ಒಗ್ಗರಣೆ ಹಾಕಬಾರದು ಎಂಬ ನಂಬಿಕೆ ಚಾಲ್ತಿಯಲ್ಲಿರುವುದು ದೇವಸ್ಥಾನದ ಮತ್ತೊಂದು ವಿಶೇಷವಾಗಿದೆ. ನಿಮ್ಮ ಹೆಸರು ಬಿಟ್ಟೆ ಸರ್, ನನ್ನ ಹೆಸರು ಗುರುಮೂರ್ತಿ ಅಂತೇಳಿ, ನಂಜನಗೂಡು ತಾಲೂಕು ಹುಲ್ಲಳ್ಳಿ ಹೋಬಳಿ ಕಣಿನೂರು ಗ್ರಾಮ. ಸುಮಾರು ಶತಮಾನಗಳ ದೇವಸ್ಥಾನ ಇದು. ಶ್ರೀ ಕೌಮಾರೇಶ್ವರಿ ಅಂತ, ಕೌಮಾರಮ್ಮ ಅಂತ ಸುತ್ತಮುತ್ತ ಹಳ್ಳಿಗೆ ತುಂಬ ಫೇಮಸ್ ಆಗಿರೋದು. ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದು. ಸುತ್ತಮುತ್ತ ಹಳ್ಳಿಗೆ ಮತ್ತೆ ನಮ್ಮ ನಂಜನಗೂಡು ತಾಲೂಕು ಮೈಸೂರು ಡಿಸ್ಟಿಕ್ಕೇನೆ ಸುಮಾರು ಭಕ್ತರ ಸಂಖ್ಯೆ ಅಂದರೆ ಒಂದು ದಿನಕ್ಕೆ ನಮಗೆ ಇನ್ನು ನಾಳೆ ಸಂಜೆ ತನಕ ಇದೆ. ಸುಮಾರು ಒಂದು 60ರಿಂದ 70 ಸಾವಿರ ಜನ ಸೇರ್ತಾರೆ. ಅಂದರೆ ಒಂದೇ ಸರಿ ಅಲ್ಲ, ನಿನ್ನೆ ಇವತ್ತು ನಾಳಿದ್ದೆಲ್ಲ ತುಂಬ ಚೆನ್ನಾಗಿ ನಡೀತಿದೆ. ಎಲ್ಲರೂ ಸಾಮೂಹಿಕವಾಗಿ ಯಾವುದೇ ತೊಂದರೆ ಇಲ್ಲದೆ ಪೂಜೆ ನಡೀತಿದೆ. ಮತ್ತು ನಮ್ಮ ಎಲ್ಲ ಇಲಾಖೆಯವರು ಕೋಆಪರೇಷನ್ ಮಾಡ್ತಾರೆ. ಪೊಲೀಸ್ ಇಲಾಖೆಯವರು, ದಂಡಾಧಿಕಾರಿಗಳು ಎಲ್ಲ ಕೋಆಪರೇಷನ್ ಮಾಡ್ತಾರೆ. ತುಂಬ ಆಚರಣೆ, ತುಂಬ ಭಕ್ತಿಯಿಂದ ನಡೀತಿದೆ ಇದು. ಅದರಿಂದ ಯಾವುದೇ ಥರದ ತೊಂದರೆ ಇಲ್ಲದೆ ನಾಳೆ ಸಂಜೆ ರಾತ್ರಿ 11:30 ತನಕನೂ ಇಲ್ಲಿ ಪೂಜಾ ಕಾರ್ಯಕ್ರಮ ಇರ್ತದೆ. ಅದರಿಂದ ಇದು ಶತಮಾನದ ದೇವಸ್ಥಾನ, ಭಾಳ ನಿಷ್ಠಾವಂತ ದೇವರು. ಸುಮಾರು ಬೆಂಗಳೂರು, ಊಟಿ ಎಲ್ಲ ಬೆಂಗಳೂರು ಕಡೆಯಿಂದನೂ ಊಟಿ ಕಡೆಯಿಂದನೂ ನಮಗೆ ಗೊತ್ತಾದಂಗೆ ಬರ್ತಾ ಇದೆ. ಬಟ್ ವರ್ಷ ಜನಗಳು ಇನ್ಕ್ರೀಸ್ ಆಗ್ತಾ ಇರೋದ್ರೆ ಹೊರತು ಕಡಿಮೆ ಅಂತೂ ಇಲ್ಲ. ಭಕ್ತರ ಸಂಖ್ಯೆ ದಿನೇ ಜಾಸ್ತಿ ಆಗ್ತಿದೆ, ವರ್ಷ ಜಾಸ್ತಿ ಆಗ್ತಿದೆ. ಇದು ಇತಿಹಾಸ ಏನಪ್ಪ ಅಂದರೆ, ವರ್ಷಕ್ಕೆ ಇದು ನಮ್ಮ ಜಾತ್ರೆ ಟೈಮ್ಗೆ 3 ದಿನ ಓಪನ್ ಮಾಡ್ತೀವಿ. ಶಿವರಾತ್ರಿ ಟೈಮ್ 1 ದಿನ, ಬಸವೇಶ್ವರ ರಥೋತ್ಸವಕ್ಕೆ 1 ದಿನ ಬಿಟ್ರೆ ಇನ್ನೊಂದು ತಿಂಗಳ ಪಾತ್ಕ ಮಾಡ್ತೀವಿ, ಆಗ 1 ದಿನ. ಭಾಳ ನಿಷ್ಠೆಯಿಂದ ಎಲ್ಲ ಜನಾಂಗದವರು ಸೇರಿ ಭಾಳ ನಿಷ್ಠೆಯಿಂದ ಮಾಡ್ತೀವಿ. ಏನು ಅನಿಸ್ತಾ ಇದೆ ಸರ್ ಇವತ್ತು ಊರಲ್ಲಿ ಜನ ಎಲ್ಲ ನೋಡಿ? ತುಂಬ ಸಂತೋಷ ಆಗ್ತಾ ಇದೆ ಸರ್, ತುಂಬ ಸಂತೋಷ ಆಗ್ತಾ ಇದೆ. ಯಾವುದೇ ರೀತಿ ಇವತ್ತಿನವರೆಗೂ ಯಾವುದೇ ತೊಂದರೆ ಇಲ್ಲದೆ ಆಗಿದೆ. ಯಾವಾಗಲಾದರೂ ಅಷ್ಟೇ ತುಂಬ ಚೆನ್ನಾಗಿ ನಡೀತಾ ಇದೆ. ತಾಯಿ ಆಶೀರ್ವಾದ ಭಕ್ತರ ಮೇಲಿದೆ. ಭಕ್ತರು ಹಂಗೆ ತುಂಬ ಕೋಆಪರೇಷನ್ ಮಾಡ್ತಾರೆ ಬಂದಾಗ, ಆಯ್ತಾ. ಅದರಿಂದ ಯಾವುದೇ ತೊಂದರೆ ಇದೆ, ಭಾಳ ಭಕ್ತಿಯಿಂದ ನಡೀತಾ ಇದೆ. ನಿಮ್ಮ ಹೆಸರು ಹೇಳ್ಬಿಡಿ ಸರ್. ನನ್ನ ಹೆಸರು ಗುರುಮೂರ್ತಿ ಅಂತೇಳಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಣಿನೂರು ಗ್ರಾಮಕ್ಕೆ ದೇವಸ್ಥಾನ ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕಾಗಿ ನಮ್ಮ ಒಂದು ಅಭಿಲಾಷೆ ಇದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಣಿನೂರು ಎಲ್ಲ ಜನಾಂಗದ ಒಂದು
ಒಂದು ಒಗ್ಗೂಡಿಕೆಯಿಂದ ತಾಯರು ದೇವಾಲಯವನ್ನ ನಿರ್ಮಾಣ ಮಾಡಲಿಕ್ಕೆ ಕಾರ್ಯವನ್ನು ಕೂಡ ಮುಂದಿಡ್ತಾ ಇದ್ದೀವಿ. ಹಾಗಾಗಿ ಇಷ್ಟು ವರ್ಷಗಳ ಕಾಲ ನಾವು ಸುಲಲಿತವಾಗಿ ಮಾಡ್ಕೊಂಡು ಬಂದಂತ ಕಾರ್ಯಕ್ರಮವನ್ನ ತಾಯಿಯ ಆಶೀರ್ವಾದದೊಂದಿಗೆ ಎಲ್ಲ ಸುಲಲಿತವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ನಿನ್ನೆ ಭಾನುವಾರ 30 ತಾರೀಕಿನಂದು ರಾತ್ರಿ 3 ಗಂಟೆ ಸಮಯದಲ್ಲಿ ಬಾಣ ಮೀನುಗಾರಿಕೆಗಳಿಂದ ಕೂಡಿ ಸೋಮರೇಶ್ವರಿಯ ತಾಯಿಯ ಕುಂಭಮೇಳವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಷ್ಟು ಅರ್ಜೆಂಟ್ ಅಣ್ಣ. ಜಿಲ್ಲೆ ನಂಜನಗೂಡು ತಾಲೂಕು ಕಣೆನೂರು ಗ್ರಾಮದ ಇತಿಹಾಸ ಪ್ರಸಿದ್ಧವಾದಂಥ ಕೌಮಾರಮ್ಮನ ದೇವಸ್ಥಾನ. ಸುಮಾರು ಶತಮಾನಗಳಿಂದ ನಮಗೂ ಗೊತ್ತಿಲ್ಲ, ಆ ಕಾಲದಿಂದ ಕೂಡ ಈ ಕೌಮಾರಮ್ಮನ ಜಾತ್ರೆಯನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿ ಬರ್ತಿದ್ದಾರೆ. ಈ ಜಾತ್ರೆಯಲ್ಲಿ ಬಂದಂಥ ಭಕ್ತಾದಿಗಳು ನಾವು ಏನು ಹರಕೆ ಬದುಕತ್ತಾರೆ ಅವ್ರಿಗೆ ಎಲ್ಲರಿಗೂ ಕೂಡ ಹರಕೆ ಪ್ರತಿಫಲ ಸಿಗೋದ್ರಿಂದ ಪ್ರತಿ ವರ್ಷವೂ ಕೂಡ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಯಾವುದೇ ಕಾರಣಕ್ಕೆ ಎಲ್ಲ ಕೋಮಿನ ಜನಾಂಗದವರು ಕೂಡ ಸೇರಿ ಒಮ್ಮತದಿಂದ ಈ ಕೌಮಾರಮ್ಮನ ಜಾತ್ರೆಯನ್ನು ಮಾಡೋದ್ರಿಂದ ಇಲ್ಲಿ ಸುತ್ತಮುತ್ತಲಿನ ನೂರಾರು ಹಳ್ಳಿಗಳಿಂದ ಜನರು ಬರ್ತಾರೆ. ಪ್ರತಿನಿತ್ಯ ಜನರು ಬಂದು ಇಲ್ಲಿ ಯಾರು ತಂಗಲ್ಲ, ಅಷ್ಟೊಂದು ತಂಗಿದ್ರೆ ಇಲ್ಲಿ ಜಾಗ ಸಿಕ್ಕಲ್ಲ, ಅಷ್ಟು ಜನ ಬರ್ತಾರೆ. ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಂದು ಪೂಜೆ ಮಾಡಿಸ್ಕೊಂಡು ಇಲ್ಲಿರ್ತಕ್ಕಂಥ ಮಾರಮ್ಮನ ದರ್ಶನ ಮಾಡ್ಕೊಂಡು ಅರಸ್ಕೊಂಡು ಹೋಗ್ತಾರೆ. ಅರಸ್ಕೊಂಡು ಹೋದವ್ರಿಗೆ ಬರೋ ವರ್ಷ ಜಾತ್ರೆ ಗಂಟೆ ಅವ್ರಿಗೆ ಪ್ರತಿಫಲ ಸಿಗೋದ್ರಿಂದ ಪ್ರತಿ ವರ್ಷನೂ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ. ಮಾರಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಹೆಸರು ರಾಜಣ್ಣ ಅಂತ, ಮಾಜಿ ಅಧ್ಯಕ್ಷರು APMC ನಂಜನಗೂಡು. ಸುಮಾರು ನಾನು ಹುಟ್ಟದಾಗಿಂದ 45 ವರ್ಷದಲ್ಲಿ ಜಾತ್ರೆ ಬರ್ತಾ ಇದ್ದೀನಿ. ಪ್ರತಿ ವರ್ಷವೂ ವಿಜೃಂಭಣೆ ನಡೀತಾ ಇದೆ. ಮತ್ತು ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೂ ಇಲ್ಲಿ ಪ್ರಸಾದ ಹಾಕಿದಾಗ ಮಕ್ಕಳು ಹುಷಾರಾಗ್ತಾರೆ. ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ತುಂಬ ಖುಷಿ ನಮಗೆ ಎಲ್ಲರಿಗೂ. ಹೋದ ವರ್ಷ ಬಂದಿದ್ರ ಜಾತ್ರೆಗೆ? ವರ್ಷ ಬರ್ತಾ ಇದ್ದೀನಿ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನೇನು ಬರ್ತಾ ಇದ್ದೀವಿ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಆಯ್ತು? ಜನ ಜಾಸ್ತಿ ಅಲ್ಲ, ವರ್ಷ ಜಾಸ್ತಿ ಆಗ್ತಾ ಇದ್ದಾರೆ. ಏನು ಬೆಳ್ಕೊಂಡ್ರಿ ದೇವ್ರ ಹತ್ರ? ದೇವ್ರ ಹತ್ರ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲರಿಗೂ ಕೊಟ್ಟು ಹೇಳಿ. ಏನೇನು ಆಟ ಆಡಿದೆ ಜಾತ್ರೆಯಲ್ಲಿ? ಏನೇನು ತಿಂದೆ, ಏನೇನು ಮಾಡಿದೆ ಇಲ್ಲಿ? ಆಮೇಲೆ ಏನು ಅನ್ನಿಸ್ತಾ ಜನ ಎಲ್ಲ ನೋಡಿ? ಫ್ರೆಂಡ್ಸ್ ಯಾರು ಸಿಕ್ಕಿದ್ರ? ನಾನೊಂದು 15 ವರ್ಷದಿಂದ ಬರ್ತಾ ಇದ್ದೀನಿ. ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತೆ, ತುಂಬ ಖುಷಿ ಆಗುತ್ತೆ. ನೋಡೋಕ್ಕೆ ಸಾಲದು. ಹೇಗೆಂದರೆ ಬೇಕು ಅಂದರೆ ನೀವೇ ಒಂದು ಸೌಂಡ್ ಎಲ್ಲ ಕಡೆನೂ ವಿಚಾರಿಸ್ಕೊಬನ್ನಿ. ಜಾತ್ರೆ ಮಾತ್ರ ತುಂಬ ಫೈನ್. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನಣ್ಣ ಜಾತ್ರೆ? ತುಂಬ ಜನ ಇದ್ದಾರೆ, ತುಂಬ ಚೆನ್ನಾಗಿ ನಡೀತಿದೆ. ಪ್ರಸನ್ನ ಅಂತ ನನಗೆ ಊರು ಕಳೆನೂರಲ್ಲಿ ಹುಟ್ಟು ಎಲ್ಲ ಬೆಳವಣಿಗೆಲ್ಲ ಇದೆ ಸರ್. ನೀವೇ ನೋಡ್ತಾ ಇರ್ಬೋದು ನಮ್ಮ ಸುತ್ತಮುತ್ತ ಹಳ್ಳಿಗೆಲ್ಲ ಹಳ್ಳಿಗೆಲ್ಲ ಕಳೆನೂರನ್ನ ಕೌಮಾರಮ್ಮನ ಜಾತ್ರೆ ತುಂಬ ಫೇಮಸ್ ಆಗಿದೆ. ಸುತ್ತಮುತ್ತ ಹಳ್ಳಿ